ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಪುಟ್ ಯೋರ್ ಹೆಡ್ ಆನ್ ಮೈ ಶೋಲ್ಡರ್ ಎಪಿಸೋಡ್ 9ನ ನೋಡೋಣ. ಮುಂಚೆ ಎಪಿಸೋಡ್ಸ್ ನೀವು ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ, ಇಲ್ಲ ಅಂದರೆ ಐಕಾನಲ್ಲಿ ಕೊಟ್ಟಿರ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ಕೆಳಗಿರೋ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ, ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಸ್ಟೋರಿ ಸ್ಟಾರ್ಟ್ ಮಾಡೋಣ ಬನ್ನಿ. ಇನ್ನು ಎಪಿಸೋಡ್ ಸ್ಟಾರ್ಟಿಂಗ್ನಲ್ಲಿ ಗುವೆ ಡೋರ್ ಓಪನ್ ಮಾಡಿದ ತಕ್ಷಣ ಅಲ್ಲಿಗೆ ಫೂಪೆ ಬರ್ತಾನೆ. ಈ ಟೈಮಲ್ಲಿ ಯಾಕೆ ಬಂದೆ ಅಂತ ಫೂಪೆನ ಕೇಳ್ತಾನೆ ಗುವೆಯಿ. ಆಗ ಫೂಪೆ ನಾನು ಮೋಮೋ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಫೂಪೆ ಮತ್ತು ಸಿತುಮೋ ಇಬ್ಬರು ಕೂಡ ಹೊರಗಡೆಗೆ ಪ್ರೈವೇಟ್ ಆಗಿ ಮಾತಾಡೋಕ್ಕೆ ಹೋಗ್ತಾರೆ. ಗುವೆಯಿ ಹಾಗೆ ರೂಮ್ನಲ್ಲೇ ಇದ್ಬಿಡ್ತಾನೆ. ಸ್ವಲ್ಪ ತಾಗಿದ್ಮೇಲೆ ಏನಾಗುತ್ತೋ ಏನೋ ಗೊತ್ತಿಲ್ಲ, ಸಿತುಮೋ ರೂಮ್ಗೆ ಓಡಿ ಬಂದ್ಬಿಡ್ತಾಳೆ. ಆಗ ಗುವೆಯಿ ಏನಾಗಿದೆ ಅಂತ ಕೇಳಿದಾಗ ಸಿತುಮೋ ಹೇಳೋದನ್ನ ಸ್ಟಾರ್ಟ್ ಮಾಡ್ತಾಳೆ. ಸಿತುಮೋ ಅಲ್ಲಿಗೆ ಹೋಗಿ ಕುತ್ಕೊಂಡಿದ್ಮೇಲೆ ಫೂಪೆ ಈ ಥರ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಫೂಪೆ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆದರೆ ಸಿತುಮೋ ಮಾತ್ರ ನಮ್ಮಿಬ್ಬರಿಗೆ ಯಾವುದೇ ರೀತಿಯಾಗಿ ಸೆಟ್ ಆಗಲ್ಲ, ನನ್ನ ಬಿಟ್ಬಿಡು ಅಂತ ಹೇಳ್ತಾಳೆ. ಆಗ ಫೂಪೆ ನೀನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಾ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಸಿತುಮೋ ಅಳ್ಕೊ ಅಂತ ನಾನು ನಿನ್ನ ಪ್ರೀತಿ ಮಾಡೋದು ಯಾವಾಗೂ ಬಿಟ್ಬಿಟ್ಟೆ ಅಂತ ಹೇಳ್ತಾಳೆ. ಅವತ್ತು ನೀನು ಗುವೆಯಿ ಮನೆಗೆ ಬಂದು ನಮ್ಮಿಬ್ಬರ ಬಗ್ಗೆ ಜಗಳ ಮಾಡ್ಕೊಂಡಿದ್ದಾಗೆ ಅರ್ಥ ಆಯಿತು. ಹಾಗೆ ನೀನು ವ್ಯಾಂಗ್ ಜೊತೆ ಕೂಡ ಇದ್ದೆ ಅಲ್ವಾ, ಅವತ್ತೇ ನನಗೆ ಗೊತ್ತಾಯಿತು ಇನ್ನು ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಾದ ರಿಲೇಷನ್ಶಿಪ್ ಇಲ್ಲ ಅಂತ. ಆದರೆ ನನಗೊಂದು ವಿಷಯ ಮಾತ್ರ ಅರ್ಥ ಆಯಿತು, ನಿನ್ನಿಂದ ನಾನು ಯಾವತ್ತೂ ಕೂಡ ಹ್ಯಾಪಿಯಾಗಿಲ್ಲ, ಅದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಫೂಪೆಗೆ ಹೇಳ್ತಾಳೆ. ಹಾಗೆ ಗುವೆಗೆ ಹೇಳ್ತಾ ಕೂಡ ಸ್ಟಾಪ್ ಮಾಡ್ತಾಳೆ. ಆಮೇಲೆ ಗುವೆಯಿ ಕೇಳ್ತಾನೆ, ಹಾಂ ಹೇಳು ಮುಂದಕ್ಕೆ ಇನ್ನು ಏನಾಗಿದೆ ಅಂತ ಕೇಳ್ತಾನೆ. ಸಿತುಮೋ ಫೂಪೆ ಹತ್ರ ಆ ಥರ ಹೇಳಿ ಬರ್ತಾ ಇರ್ತಾಳೆ. ಅವಾಗೆ ಫೂಪೆ ಹಿಂದೆಯಿಂದ ಸಿತುಮೋನ ಹಗ್ ಮಾಡ್ಕೊಂಡಿರ್ತಾನೆ. ಅವಳನ್ನ ಜೋರಾಗಿ ಹಿಡ್ಕೊಂಡು ನನಗೆ ಇನ್ನೊಂದು ಚಾನ್ಸ್ ಕೊಡು, ನನ್ನ ಬಿಟ್ಟೋಗ್ಬೇಡ ಅಂತ ಕೇಳ್ತಾನೆ. ಸಿತುಮೋ ಮಾತ್ರ ನನ್ನ ಬಿಟ್ಬಿಡು, ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಆಮೇಲೆ ನಾನು ಹೇಳೋದನ್ನು ನೀನು ಅರ್ಥ ಮಾಡ್ಕೊ, ನಮ್ಮಿಬ್ಬರಿಗೆ ಯಾವುದೇ ರೀತಿಯಾಗಲೂ ಕೂಡ ಸೆಟ್ ಆಗಲ್ಲ, ನನ್ನ ಬಿಟ್ಬಿಡು ಅಂತ ಹೇಳ್ತಾಳೆ. ಆವಾಗ ಫೂಪೆ ಅವಳನ್ನ ಕಿಸ್ ಮಾಡೋಕ್ಕೆ ಹತ್ರಕ್ಕೆ ಬರ್ತಾನೆ. ಆಗ ಸಿತುಮೋ ಫೂಪೆನ ಜೋರಾಗಿ ತಳ್ಳಿ ತನ್ನ ರೂಮ್ಗೆ ಓಡಿ ಬರ್ತಾ ಇರ್ತಾಳೆ. ಆಗ ಗುವೆಗೆ ಹೇಳ್ತಾಳೆ, ನಮ್ಮಿಬ್ಬರಿಗೂ ಸ್ವಲ್ಪ ಜಗಳ ಆಗಿದೆ, ಅದರಿಂದ ನನಗೆ ಮನಸ್ಸು ಚೆನ್ನಾಗಿಲ್ಲ, ನಾನು ಹೋಗಿ ಮಲ್ಕೊತೀನಿ ಅಂತ ಹೇಳ್ತಾಳೆ ಸಿತುಮೋ. ಆಗ ಗುವೆಯಿ ನೀನು ಫೂಪೆನ ಇಷ್ಟಪಡ್ತಾ ಇದೆಯಾ ಅಂತ ಕೇಳ್ತಾನೆ. ಆಗ ಸಿತುಮೋ ಹೇಳ್ತಾಳೆ, ಇಲ್ಲ, ಅವನಂದರೆ ನನಗೆ ಯಾವುದೇ ರೀತಿಯಾದ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ತಕ್ಷಣ ಗುವೆಯಿ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ. ತನ್ನ ರೂಮಿಗೆ ಬಂದ್ಬಿಟ್ಟು ತುಂಬ ಖುಷಿಯಿಂದ ಎಗರ್ತಾನೆ. ಅವಾಗೆ ತನ್ನ ಕೈಯಲ್ಲಿದ್ದ ಕೋಕ್ಟಿನ ತಗೊಂಡು ಗಾಳಿಯಲ್ಲಿ ಎಸಿತಾನೆ. ಅದರಿಂದ ಅದು ತನ್ನ ಮೂಗಿಗೆ ಬಂದು ಹೊಡೆಯುತ್ತೆ. ಆವಾಗ ಸ್ವಲ್ಪ ರಕ್ತ ಕೂಡ ಬರುತ್ತೆ. ಕಟ್ ಮಾಡಿದ್ರೆ ಈ ಕಡೆ ಸೈಡ್ನಲ್ಲಿ ಫೂಪೆಗೆ ವ್ಯಾಂಗ್ ಕಾಲ್ ಮಾಡ್ತಾಳೆ. ಆಮೇಲೆ ಫೂಪೆ ವ್ಯಾಂಗ್ ಹತ್ರಕ್ಕೆ ಹೋಗ್ತಾನೆ. ಆಗ ವ್ಯಾಂಗ್ ಯಾಕೆ ನಾನು ಕಾಲ್ ಮಾಡಿದ್ರೆ ನೀನು ಲಿಫ್ಟ್ ಮಾಡಿಲ್ಲ ಅಂತ ಕೇಳಿದಾಗ ಫೂಪೆ ಮಾತ್ರ ಅಲ್ಲೇ ಸೈಲೆಂಟಾಗಿ ನಿಂತ್ಕೊಂಡಿರ್ತಾನೆ. ಸರಿ ನನ್ನ ಜೊತೆ ಬಾ ಅಂತ ಹೇಳಿ ವ್ಯಾಂಗ್ ಫೂಪೆನ ಒಂದು ಕಡೆಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ನಡೆದಿದ್ದ ಜಗಳದಲ್ಲಿ ಸಿತುಮೋ ಫೂಪೆನ ಹೊಡೆದಿರ್ತಾಳೆ. ಅದರಿಂದ ಅವನ ಕೆನ್ನೆ ಸ್ವಲ್ಪ ಕೆಂಪಾಗಿರುತ್ತೆ. ಅದರಿಂದ ಆಗ ವ್ಯಾಂಗ್ ಕೇಳ್ತಾಳೆ, ಏನಾಗಿದೆ ಇಲ್ಲಿ ಅಂತ. ಆಗ ಫೂಪೆ ಹೇಳ್ತಾನೆ, ನಾನು ಸಿತುಮೋಗೆ ಪ್ರಪೋಸ್ ಮಾಡಿದೆ, ಅದರಿಂದ ಅವಳು ನನ್ನ ರಿಜೆಕ್ಟ್ ಮಾಡಿದ್ಲು ಅಂತ ಹೇಳ್ತಾನೆ. ಆಗ ವ್ಯಾಂಗ್ ಹೇಳ್ತಾಳೆ, ಹಾಗಾದರೆ ಮೊಮ್ಮು ಹೊಡೆದ್ಲ ನಿನ್ನ ಅಂತ. ಆದರೆ ಫೂಪೆ ಮಾತ್ರ ಇಲ್ಲ, ನಮ್ಮ ಅಪ್ಪ ನನ್ನ ಹೊಡೆದ್ರು ಅಂತ ಹೇಳ್ತಾನೆ. ಆಗ ವ್ಯಾಂಗ್ ಹೇಳ್ತಾಳೆ, ಇನ್ಮೇಲಿಂದ ನಾವಿಬ್ಬರು ಒಂದು ಒಳ್ಳೆ ಫ್ರೆಂಡ್ಸ್ ಆಗಿರೋಣ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಾಳೆ. ಆಗ ವ್ಯಾಂಗ್ ಮಾತಾಡ್ತಾ, ಒಂದು ವೇಳೆ ನೀನು ಇನ್ನೂ ಸಿತುಮೋನೇ ಲವ್ ಮಾಡ್ತಾ ಇದ್ರೆ ಪರವಾಗಿಲ್ಲ, ನಾನು ವೆಯ್ಟ್ ಮಾಡ್ತೀನಿ, ನನಗೇನಾದರೂ ಕೆಲಸ ಇದ್ದರೆ ನಾನು ಅರ್ಜೆಂಟಾಗಿ ಅಲ್ಲಿಂದ ಹೋಗ್ಬಿಡ್ತೀನಿ, ಅದರಿಂದನೇ ನನಗೂ ಸಿತುಮೋಗೂ ಸ್ವಲ್ಪ ಜಗಳ ಆಗ್ತಾ ಇದ್ವು. ಆಗ ವ್ಯಾಂಗ್ ಕೂಡ ಫೂಪೆ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾಳೆ, ಪರವಾಗಿಲ್ಲ ಅಂತ ಹೇಳ್ತಾಳೆ. ಹಾಗೆ ಮಾತಾಡ್ತಾ ಯಾವುದೇ ಸಿಚುವೇಶನ್ಸ್ ಬರಲಿ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಕೂಡ ಹೇಳ್ತಾಳೆ. ಅದರಿಂದ ಫೂಪೆಗೆ ಸ್ವಲ್ಪ ಕಾನ್ಫಿಡೆಂಟ್ ಫೀಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಡೇ ಸಿತುಮೋ ಕಂಪ್ನಿನಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಸಿತುಮೋನ ಒಂದು ಐಡಿಯಾನ ಕೊಡು ಅಂತ ಕೇಳ್ತಾರೆ ಆ ಡೈರೆಕ್ಟರ್. ಆವಾಗೆ ಸಿತುಮೋ ಒಂದು ಐಡಿಯಾನ ಹೇಳ್ತಾಳೆ, ಅದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಆಗ ವ್ಯಾಂಗ್ ಸಿತುಮಗೆ ಕಾಲ್ ಮಾಡಿ, ಇವತ್ತು ಕಾಲೇಜ್ನಲ್ಲಿ ನಾವು ಥೀಸಿಸ್ನ ಸಬ್ಮಿಟ್ ಮಾಡಬೇಕು, ಅದರಿಂದ ನೀನು ಬೇಗ ಕಾಲೇಜಿಗೆ ಬಾ, ಹಾಗೆ ನಾನು ನಿನಗೆ ಒಂದು ವಿಷಯ ಹೇಳಬೇಕು ಅಂತ ಕೇಳ್ತಾಳೆ. ಓಕೆ ಅಂತ ಹೇಳಿ ಸಿತುಮೋ ಆಫ್ ಡೇ ಲೀವ್ ತಗೊಂಡು ಕಾಲೇಜ್ಗೆ ಹೋಗ್ತಾಳೆ. ಸಿತುಮೋ ಅಲ್ಲಿ ಬರೋಷ್ಟರಲ್ಲಿ ಗುವೆಯಿ ಕೂಡ ತನ್ನ ಸೀನಿಯರ್ ಜೊತೆ ಅಲ್ಲಿಗೆ ಬರ್ತಾನೆ. ಗುವೆಯಿ ತನ್ನ ಸೀನಿಯರ್ನ ಸಿತುಮೋಗೆ ಪರಿಚಯ ಮಾಡಿಸ್ತಾನೆ. ಆಗ ಸೀನಿಯರ್ ಕೇಳ್ತಾಳೆ, ಸಿತುಮೋ ನಿನ್ನ ಗರ್ಲ್ ಫ್ರೆಂಡ್ ಅಲ್ವಾ ಅಂತ. ಆಗ ಸಿತುಮೋ ಹೇಳ್ತಾಳೆ, ಇಲ್ಲ ನಾನು ಅವನ ಗರ್ಲ್ ಫ್ರೆಂಡ್ ಅಲ್ಲ, ಅವತ್ತಿನ ಎಕ್ಸಾಮ್ದಿಂದ ನಾನು ಪ್ರೊಫೆಸರ್ಗೆ ಸುಳ್ಳು ಹೇಳಬೇಕಾಗಿತ್ತು ಅಂತ ಹೇಳ್ತಾಳೆ. ಆಗ ತನ್ನ ಸೀನಿಯರ್ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಗುವೆಯಿಗೆ ಮಾತ್ರ ಸ್ವಲ್ಪ ಕೂಡ ಇಷ್ಟ ಆಗಲ್ಲ ಸಿತುಮೋ ಆ ಥರ ಮಾತಾಡಿದ್ದಕ್ಕೆ, ಯಾಕಂದರೆ ಗುವೆಯಿಗೆ ಸಿತುಮೋ ಅಂದರೆ ಇಷ್ಟ ಆಗ್ತಾ ಇರ್ತಾಳೆ. ಆಮೇಲೆ ಗುವೆಯಿ ಹತ್ರ ಮಾತಾಡಬೇಕು ಅಂತ ಸಿತುಮೋ ಗುವೆಯಿನ ಕರೀತಾಳೆ. ಆದರೆ ಗುವೆಯಿ ತನ್ನ ಸೀನಿಯರ್ ಜೊತೆ ಮಾತಾಡ್ತಾ ಇರ್ತಾನೆ. ಅದರಿಂದ ಸಿತುಮೋ ಸ್ವಲ್ಪ ಜಲಸ್ ಆಗಿ ಫೀಲ್ ಆಗ್ತಾಳೆ. ಹಾಗೆ ಅವರಿಬ್ಬರನ್ನ ನೋಡಿ ವ್ಯಾಂಗ್ ಕೂಡ ಸ್ವಲ್ಪ ನಕ್ಕೊತಾಳೆ. ಆಮೇಲೆ ಸಿತುಮೋ ಮತ್ತು ವ್ಯಾಂಗ್ ಇಬ್ಬರು ಕೂಡ ನಡ್ಕೊಳ್ತಾ ಹೋಗ್ತಾರೆ. ಆಗ ಸಿತುಮೋ ಕೇಳ್ತಾಳೆ, ನೀನು ನನ್ನ ಹತ್ರ ಏನೋ ಹೇಳಬೇಕಂತ ಅಂದೆ ಅಲ್ವಾ, ಏನದು ಅಂತ. ಆಗ ವ್ಯಾಂಗ್ ಹೇಳ್ತಾಳೆ, ನಾನು ಫೂಪೆಗೆ ಪ್ರಪೋಸ್ ಮಾಡಿದ್ದೀನಿ ಅಂತ. ಅದಕ್ಕೆ ವ್ಯಾಂಗ್ ನೀನೇನಾದರೂ ಜಲಸ್ ಫೀಲ್ ಆಗ್ತಾ ಇದೆಯಾ ಅಂತ ಸಿತುಮೋನ ಕೇಳೋದಕ್ಕೆ ಸಿತುಮೋ, ಇಲ್ಲ, ಅವನು ನೆನ್ನೆ ರಾತ್ರಿ ನನಗೆ ಕೂಡ ಪ್ರಪೋಸ್ ಮಾಡ್ದ,
ಅದಕ್ಕೆ ವ್ಯಾಂಗ್ ಕೂಡ ಹೌದು ಅವ್ನು ನಿನ್ನೆ ನನಗೆ ಹೇಳ್ದ ಅಂತ ಹೇಳ್ತಾಳೆ. ಆಮೇಲೆ ಸೀತಮ್ಮ ಮಾತಾಡ್ತಾ ಫೂಪೆ ಸ್ವಲ್ಪ ಕಾಮ್ ಆಗಿರ್ತಾನೆ, ಅವನ್ನ ನೀನೇ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಓಕೆ ಅಂದ್ಕೊಂಡು ಇಬ್ಬರು ಕೂಡ ಹ್ಯಾಪಿಯಾಗಿ ಅಲ್ಲಿ ಮಾತಾಡ್ಕೊತ ಹೋಗ್ತಾರೆ. ಆಮೇಲೆ ಸೀತು ಮತ್ತು ವ್ಯಾಂಗ್ ಇಬ್ಬರು ಕೂಡ ಹಾಸ್ಟೆಲ್ಗೆ ಹೋಗ್ತಾರೆ. ಅವಾಗೆ ಸೀತುಮಗೆ ಗುವೇಯಿ ಕಾಲ್ ಮಾಡ್ತಾನೆ. ಆಗ ಗುವೇಯಿ ಹೇಳ್ತಾನೆ, ನಾನು ಒಂದ್ಸಲ ಮನೆಗೆ ಹೋಗ್ತೀನಿ, ನಮ್ಮಮ್ಮ ಇವತ್ತು ಬರ್ತಾ ಇದ್ದಾರೆ ಅಂತ. ಅದರಿಂದ ನಮ್ಮಮ್ಮ ನಿನ್ನ ಕೂಡ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದಾರೆ, ನೀನು ಬೇಗ ಬಾ ಅಂತ ಕರೀತಾನೆ. ಅದಕ್ಕೆ ಸೀತುಮೋ ನನ್ನ ಯಾಕೆ ಡಿನ್ನರ್ಗೆ ಇನ್ವೈಟ್ ಮಾಡಿದ್ದೀರಾ ಅಂತ ಕೇಳಿದಾಗ ಗುವೇಯಿ ಸರಿ ಹಾಗಾದರೆ ಒಂದು ನಿಮಿಷ ಹಾಗೇ ಇರು, ನನ್ನ ಅಮ್ಮನ್ನ ಕೇಳಿ ಹೇಳ್ತೀನಿ ಅಂತ ಹೇಳ್ತಾನೆ. ಆಗ ಸೀತುಮ ಮಾತ್ರ ಬೇಡ ಆ ಥರ ಎಲ್ಲ ಕೇಳಬೇಡ, ನಾನೇ ಬರ್ತೀನಿ ಬಿಡು ಅಂತ ಹೇಳ್ತಾಳೆ. ಆಮೇಲೆ ಅವರಿಬ್ಬರು ಹೋಗಿ ಅವ್ರ ಅಮ್ಮಂಗಾಗಿ ರೆಸ್ಟೋರೆಂಟ್ನಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಗುವೇಯಿ ಅವ್ರ ಅಮ್ಮ ಬರ್ತಾರೆ. ಅವ್ರು ಬಂದ ತಕ್ಷಣ ಸೀತು ಮತ್ತು ಗುವೇಯಿ ಇಬ್ಬರು ಹೋಗಿ ಅವ್ರನ್ನ ವಿಶ್ ಮಾಡ್ತಾರೆ. ಸೀತುಮನ ನೋಡಿ ಗುವೇಯಿ ಅವರಮ್ಮ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ನಿಮ್ಮ ಅಮ್ಮನ ಥರ ನೀನು ಕೂಡ ತುಂಬ ಚೆನ್ನಾಗಿದೆಯಾ ಅಂತ ಹೇಳ್ತಾರೆ. ಇನ್ನು 3 ಜನ ಕೂಡ ಕಲಿತು ಊಟ ಮಾಡಿಕೊಂಡು ಹೊರಗಡೆಗೆ ಬರ್ತಾರೆ. ಆಗ ಗುವೇಯಿನ ತನ್ನ ಅಮ್ಮ ನಾನು ಒಂದ್ಸಲ ಮನೆಗೆ ಹೋಗಿದ್ಮೇಲೆ ಟೀ ಕುಡಿದು ಅಲ್ಲಿಂದ ಹೊರಡ್ತೀನಿ ಅಂತ. ಆದರೆ ಗುವೇಯಿ ಮಾತ್ರ ಇಲ್ಲ ಅಮ್ಮ, ನಾನು ನಿನಗಾಗಿ ಕ್ಯಾಬ್ನ ಬುಕ್ ಮಾಡಿದ್ದೀನಿ, ನೀವು ಇಲ್ಲಿಂದನೇ ಹೊರಡ್ಬೋದು ಅಂತ ಹೇಳ್ತಾನೆ. ಗುವೇಯಿ ಯಾಕೆ ಈ ಥರ ಮಾತಾಡ್ದ ಅಂದರೆ ಅವ್ನು ಸಣ್ಣವನಿಂದಾಗಿದ್ಲ ಕೂಡ ಅವನ ಹಾಸ್ಟೆಲಲ್ಲೇ ಬೆಳೀತಾ ಇದ್ದ, ಅವ್ರ ಅಪ್ಪ ಅಮ್ಮನ ಜೊತೆ ಬೆಳೀತಾನೆ ಇರಲಿಲ್ಲ. ಅದರಿಂದ ಗುವೇಯಿಗೆ ಅವ್ರ ಅಪ್ಪ ಅಮ್ಮನಿಗೆ ಅಟ್ಯಾಚ್ಮೆಂಟ್ ಅಷ್ಟಿರಲ್ಲ. ಆಮೇಲೆ ಕ್ಯಾಬ್ ಬರುತ್ತೆ, ಅವರಮ್ಮ ಕೂಡ ಹೊರಡ್ಬಿಡ್ತಾರೆ. ಆಮೇಲೆ ಗುವೇಯಿ ಮತ್ತು ಸೀತುಮೋ ಇಬ್ಬರು ಕೂಡ ಅವ್ರ ಮನೆಗೆ ಬಂದ್ಬಿಡ್ತಾರೆ. ಗುವೇಯಿ ಮತ್ತು ಸೀತುಮೋ ಇಬ್ಬರು ಕೂಡ ತಮ್ಮ ತಮ್ಮ ರೂಮಲ್ಲಿ ವರ್ಕ್ ಮಾಡ್ಕೊತಾ ಇರ್ತಾರೆ. ಇನ್ನು ಗುವೇಯಿ ಇನ್ನೊಬ್ಬ ರೂಮ್ಮೇಟ್ ಇದ್ದು ಸೀತುಮ ಬರ್ತ್ಡೇಗೆ ಪ್ಲಾನ್ ಮಾಡ್ತಾ ಇರ್ತಾಳೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ರೂಮಲ್ಲಿ ಗುವೇಯಿ ಮತ್ತು ಸೀತುಮ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತಾರೆ. ಆಗ ಗುವೇಯಿ ಕೇಳ್ತಾರೆ, ನಾಳೆ ನಿನ್ನ ಬರ್ತ್ಡೇ ಅಲ್ವಾ, ನಿನ್ನ ಫ್ರೆಂಡ್ಸ್ ಯಾರಾದರೂ ಬರ್ತಾ ಇದ್ದಾರಾ ಇಲ್ಲಿಗೆ ಅಂತ. ಆಗ ಸೀತುಮ ಹೇಳ್ತಾಳೆ, ಇಲ್ಲ ನಾವಿಬ್ಬರೇ ಇರ್ತೀವಿ, ಒಂದು ವೇಳೆ ನನ್ನ ಫ್ರೆಂಡ್ಸ್ ಬಂದರೆ ನಿನಗೆ ಪ್ರೈವಸಿ ಇರಲ್ಲಲ್ವಾ ಅಂತ ಕೇಳ್ತಾಳೆ. ಇಷ್ಟರಲ್ಲಿ ಯಾರೋ ಬೆಲ್ನ ಹೊಡಿತಾರೆ. ಗುವೇಯಿ ಹೋಗಿ ಡೋರ್ನ ಓಪನ್ ಮಾಡ್ತಾನೆ. ಆವಾಗ ಸೀತುಮ ಫ್ರೆಂಡ್ಸ್ ಬರ್ತಾರೆ. ಆಗ ಸೀತುಮ ಇನ್ನೆಯಿಂದ ಹೊಡ್ ಬಂದು ಅವರಿಗೆ ಹೇಳ್ತಾಳೆ. ಆಗ ಸೀತುಮ ಹೇಳ್ತಾಳೆ, ಗುವೇಯಿಗೆ ಮನೆಯನ್ನ ಕ್ಲೀನಾಗಿ ಇಲ್ಲದೆ ಇದ್ರು ಇಲ್ಲಾಂದರೆ ಜೋರಾಗಿ ಕಿರ್ಚಿದ್ರು ಇಷ್ಟ ಆಗಲ್ಲ, ಅದರಿಂದ ನೀವು ಇಲ್ಲಿಂದ ಹೋಗ್ಬಿಡಿ ಅಂತ ಹೇಳ್ತಾಳೆ. ಆದರೆ ಗುವೇಯಿ ಮಾತ್ರ ನಗ್ತಾ ಅವರೆಲ್ಲರನ್ನೂ ಒಳಗೆ ಕರಿ ಅಂತ ಹೇಳ್ತಾನೆ. ಆಗ ಸೀತುಮ ಹೇಳ್ತಾಳೆ, ನಿನಗೆ ಗೊತ್ತಿಲ್ಲ ಅವ್ರು ಎಷ್ಟು ಜೋರಾಗಿ ಕಿರ್ಚ್ತಾರೆ ಅಂತ, ಅವರು ಹಾಗೆ ಮನೆಯನ್ನ ಎಲ್ಲ ಕೂಡ ಗಲೀಜಾಗಿಡ್ತಾರೆ ಅಂತ ಹೇಳ್ತಾಳೆ. ಆಗ ಗುವೇಯಿ ಹೇಳ್ತಾನೆ, ಇದು ನನ್ನ ಬರ್ತ್ಡೇ ಗಿಫ್ಟ್ ಅಂತ ಅನ್ಕೋ, ಅವ್ರನ್ನ ಒಳಗೆ ಕರಿ ಅಂತ ಹೇಳ್ತಾನೆ. ಈ ಕಡೆ ಹಾಸ್ಟೆಲ್ನಲ್ಲಿ ಫೂಪೆ ಒಬ್ಬನೇ ಮಲ್ಕೊಂಡಿರ್ತಾನೆ. ಆಗ ಅವನ ರೂಮೇಟ್ ಆಗಿದ್ದ ಇನ್ನೊಬ್ಬ ಹುಡುಗ ಕೇಳ್ತಾನೆ, ಇವತ್ತು ಸೀತುಮ ಬರ್ತ್ಡೇ ಇದೆ ಅಲ್ವಾ, ನೀನು ಸೆಲೆಬ್ರೇಷನ್ಸ್ಗೆ ಬರ್ತಾ ಇಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಫೂಪೆ ಮಾತ್ರ ಇಲ್ಲ ನನಗೆ ಬರಬೇಕು ಅಂತ ಅನಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಇನ್ನು ಗುವೇಯಿ ಮನೆಯಲ್ಲಿ ಅವಳ ಬರ್ತ್ಡೇಗಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಎಲ್ಲರೂ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಹಾಗೆ ಗುವೇಯಿ ಕೂಡ ಅವ್ರ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡ್ತಾನೆ. ಇನ್ನು ನೈಟ್ 12 ಗಂಟೆಗೆ ಸೀತುಮ ಜೊತೆ ಕೇಕ್ನ ಕಟ್ ಮಾಡಿಸ್ತಾರೆ. ಕೇಕ್ ಕಟ್ಟಿಂಗ್ ಆಗಿದ್ಮೇಲೆ ತುಂಬಾ ಗೇಮ್ಸ್ನ ಕೂಡ ಆಡಿ ಅವರು ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಅದೇ ಗೇಮ್ನಲ್ಲಿ ಸೀತುಮಗೆ ಒಂದು ಟಾಸ್ಕ್ ಬರುತ್ತೆ, ಸೇಮ್ ಕಲರ್ ಡ್ರೆಸ್ ಹಾಕೊಂಡಿದ್ದ ವ್ಯಕ್ತಿ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅಂತ. ಅವತ್ತು ಸೀತುಮ ಮತ್ತೆ ಗುವೇಯಿ ಇಬ್ರು ಕೂಡ ಸೇಮ್ ಕಲರ್ ಡ್ರೆಸ್ನ ಹಾಕೊಂಡಿರ್ತಾರೆ. ಅದರಿಂದ ಅವರು ಒಬ್ರನ್ನೊಬ್ರು ಗುವೇಯಿ ಟರ್ನ್ ಬಂದಾಗ ಅವನಿಗೊಂದು ಟಾಸ್ಕ್ ಬರುತ್ತೆ. ಅದೇನು ಅಂದರೆ ಅವನಿಗೆ ಇಷ್ಟ ಆಗಿದ್ದವ್ರ ಜೊತೆ ಒಂದು ಸೆಲ್ಫಿನ ತಗೋಬೇಕು ಅಂತ. ಆಗ ಅವರೆಲ್ಲರೂ ಕೇಳ್ತಾರೆ, ನಿನಗೆ ಇಲ್ಲಿ ಯಾರಂದರೆ ಇಷ್ಟ, ಅವ್ರ ಜೊತೆ ಸೆಲ್ಫಿ ತಗೋ ಅಂತ. ಆಗ ಸೀತುಮ ಮಾತ್ರ ಸ್ವಲ್ಪ ನಾಚ್ಕೊತಾಳೆ. ಅಷ್ಟಕ್ಕೆ ಈ ಎಪಿಸೋಡ್ ಎಂಡ್ ಆಗುತ್ತೆ. ಈ ಎಪಿಸೋಡ್ನಲ್ಲಿ ನಿಮಗೆ ಇಷ್ಟವಾದ ಸೀನ್ನ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಎಪಿಸೋಡ್ 10 ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದರ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದರೆ ಕೆಳಗಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.